ನನ್ನ ಬಾಣಂತನದ ಆರೈಕೆಗಾಗಿ ನನ್ನ ತಂಗಿಯನ್ನು ನನ್ನ ಮನೆಗೆ ಕರೆದುಕೊಂಡು ಬಂದಿದ್ದು ತಪ್ಪಾಯಿತೇ? ನನ್ನ ಅತ್ತೆ ಕೂಡ ಈ ರೀತಿಯಾಗಿ ಮಾತನಾಡಬಹುದು ಎಂದು ನಾನು ಅಂದುಕೊಂಡಿರಲಿಲ್ಲ. ಸುಮಾ ತನ್ನ ಅತ್ತೆಯ ಮುಂದೆ ಕುಳಿತು ಅಳತೊಡಗಿದಳು. ಸುಮಳ ತೊಡೆಯ ಮೇಲೆ ಎಳೆಯ ಮಗು. ಅಳುವ ಅಮ್ಮನನ್ನು ಆತಂಕದಿಂದ, ಅರ್ಥವಾಗದ ಗೊಂದಲದಿಂದ ನೋಡುತ್ತಾ ಕುಳಿತಿದ್ದ ಇಬ್ಬರು ಪುಟ್ಟ ಮಕ್ಕಳು. ಅವಳು ಜೋರಾಗಿ ಅಳುತ್ತಾ, ಹೀಗಾಗುತ್ತೆ ಅಂತ ಗೊತ್ತಿದ್ರೆ ಅವಳನ್ನು ಕರೆದುಕೊಂಡು ಬರ್ತಾ ಇರಲಿಲ್ಲ ಅತ್ತೆ. ಇವಳೇ ನನ್ನ ಬಾಳಿಗೆ ಮುಳ್ಳಾಗ್ತಾಳೆ ಅಂದುಕೊಂಡಿರಲಿಲ್ಲ. ನಾನೇನು ಮಾಡಲಿ ಎಂದಳು. ಏನು ಮಾಡ್ತೀಯ? ಗಂಟಲಲ್ಲಿರುವ ಬಿಸಿ ತುಪ್ಪ ಇದು. ಮುಗಿಯೋ ಆಗಿಲ್ಲ, ನುಂಗೋ ಆಗಿಲ್ಲ. ದೇವರ ಮೇಲೆ ಭಾರ ಹಾಕಿ ಮಕ್ಕಳ ಮುಖ ನೋಡ್ಕೊಂಡು ಸುಮ್ಮನಾಗು. ಎಷ್ಟಾದರೂ ನಿನ್ನ ತಂಗಿ ಅಲ್ವಾ ಎಂದಳು ಅವಳ ಅತ್ತೆ. ಅತ್ತೆ ಈ ರೀತಿಯಾಗಿ ಮಾತನಾಡಿದ್ರಲ್ಲ ಎಂದು ನೊಂದುಕೊಂಡಳು. ಸುಮ್ಮ ಅಳುತ್ತಿರುವ ಕಾರಣ ಬಂದು ತನ್ನ 4ನೇ ಮಗುವಿಗೆ ಜನ್ಮ ನೀಡುತ್ತಿರುವ ಸಮಯದಲ್ಲಿ ತನ್ನ ಹೆರಿಗೆಗೆ ಆಸ್ಪತ್ರೆಗೆ ಸೇರಿದಾಗ ಮಕ್ಕಳನ್ನು ನೋಡಿಕೊಳ್ಳಲು ಮತ್ತು ತನ್ನ ಬಾಣಂತನಕ್ಕೆ ಸಹಾಯಕ್ಕಾಗಿ ತಾಯಿ ಇಲ್ಲದ ತವರು ಮನೆಯಿಂದ ತಂಗಿಯನ್ನು ಕರೆತಂದಿದ್ದಳು. ತನ್ನ ಅತ್ತೆಗೆ ತುಂಬ ವಯಸ್ಸಾದ ಕಾರಣ ಅವರ ಕೈಯಿಂದ ತನ್ನ ಬಾಣಂತನ ಮಾಡಲು ಸಾಧ್ಯವಾಗುವುದಿಲ್ಲವೆಂದುಕೊಂಡು ತನ್ನ ಸ್ವಂತ ತಂಗಿಯನ್ನೇ ತನ್ನ ಮನೆಗೆ ಕರೆಸಿಕೊಂಡಳು. ಹೆರಿಗೆಯಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮಗುವಿನೊಡನೆ ಮನೆಗೆ ಬಂದಾಗ ಏನೋ ಬದಲಾವಣೆ. ಕೆಲ ದಿನಗಳಲ್ಲಿ ಸಹಾಯಕ್ಕೆ ಕರೆತಂದಿದ್ದ ತಂಗಿಯೇ ಸವತಿಯಾಗುತ್ತಾಳೆ ಎಂಬ ಆಘಾತಕರ ವಿಷಯ ತಿಳಿದಿತ್ತು. ಸುಮಳ ಗಂಡ ಸಂತೋಷ್ ನನಗೆ ಅವಳು ಕೂಡ ಹೆಂಡತಿ ಆಗಬೇಕು, ಇಬ್ಬರೂ ಹೊಂದಿಕೊಂಡು ಹೋಗಿ ಎಂದು ಹೇಳಿದ ವಿಷಯ ಇವಳ ಕಣ್ಣೀರಲ್ಲಿ ಕೈ ತೊಳೆಯುವಂತಾಯಿತು. ಮಾರನೇ ದಿನವೇ ಮನೆಯ ಮುಂದೆ ಮಗುವೆತ್ತಿಕೊಂಡು ನಿಂತಿದ್ದಳು. ಸುಮ ನೋಡಲು ಸುಂದರವಾಗಿದ್ದಳು. ತುಂಬಾನೇ ಓದಿದವಳಾಗಿದ್ದಳು. ಒಳ್ಳೆಯ ಕೆಲಸದಲ್ಲಿ ಇದ್ದಂಥ ಸಂತೋಷ್ ಸಿಟಿಯಲ್ಲಿ ಮನೆ ಮಾಡಿದ್ದ. ಸುಮ ಮತ್ತು ಸಂತೋಷ್ ತುಂಬ ಸುಖವಾಗಿ ಜೀವನವನ್ನು ನಡೆಸುತ್ತಿದ್ದರು. ತನ್ನ 4ನೇ ಬಾಣಂತನದ ಆರೈಕೆಗಾಗಿ ತಂಗಿಯನ್ನು ಕರೆಸಿದ್ದೇ ತಪ್ಪಾಯಿತು. ಕೊನೆಗೆ ತನ್ನ ತಂದೆಯನ್ನು ಕರೆಸಿ ಇವರಿಬ್ಬರಿಗೆ ಬುದ್ಧಿಯಾದರೂ ಹೇಳಿಸಬೇಕೆಂದು ಪ್ರಯತ್ನಪಟ್ಟಳು. ಫಲವಿಲ್ಲದಿದ್ದಾಗ ಸುಮ ಮನೆ ಬಿಟ್ಟು ತನ್ನ ಗಂಡನನ್ನು ತನ್ನ ತಂಗಿಗೆ ಬಿಟ್ಟು ಕೊಟ್ಟು ತನ್ನ 4 ಜನ ಮಕ್ಕಳನ್ನು ಅಪ್ಪನೊಡನೆ ಬಸ್ ಹತ್ತಿದಳು. ಯಾವುದೋ ಒಂದು ಮೂಲೆಯಲ್ಲಿದ್ದ ತನ್ನ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ಹುಡುಕಿ ತೆಗೆದುಕೊಂಡು ಒಂದು ಕೆಲಸಕ್ಕೆ ಸೇರಿಕೊಂಡಳು. ಒಮ್ಮೊಮ್ಮೆ ವ್ಯಥೆಯಿಂದ ಅನ್ನುತ್ತಾಳೆ, ಅವನೇನೋ ಯಾರೋ ಬೇರೆ ಗಂಡಸು ಬಿಡು, ಆದರೆ ನನ್ನ ತಂಗಿ ನನಗೆ ಹೀಗೆ ದ್ರೋಹ ಮಾಡಿದಳಲ್ಲ, ಇದನ್ನು ನನಗೆ ಅರಗಿಸಿಕೊಳ್ಳಲಾಗುತ್ತಿಲ್ಲ. ತಂಗಿಯೇ ನನ್ನ ಜೀವನಕ್ಕೆ ಮುಳ್ಳಾದಳು ಎಂದು ನೊಂದುಕೊಳ್ಳುತ್ತಿದ್ದಳು. ನನ್ನ ಅತ್ತೆ ಕೂಡ ತನ್ನ ಮಗನಿಗೆ ನೀನು ಮಾಡುತ್ತಿರುವುದು ತಪ್ಪು ಎಂದು ಒಂದು ಮಾತು ಕೂಡ ಹೇಳಲಿಲ್ಲ. ಇಬ್ಬರು ಸ್ವಂತ ಅಕ್ಕ ತಂಗಿಯರು ತಾನೇ, ಅಡ್ಜಸ್ಟ್ ಮಾಡಿಕೊಂಡು ಹೋಗಿ. ಜಗತ್ತಿನಲ್ಲಿ ಇಬ್ಬರು ಹೆಂಡತಿಯರನ್ನು ಕಟ್ಟಿಕೊಂಡ ಗಂಡಂದಿರು ಇಲ್ಲವೇ ಎಂದು ಹೇಳುತ್ತಾರೆ. ಇರಲಿ ಬಿಡಿ, ನಾನು ಉಳಿದ ಜೀವನವನ್ನು ನನ್ನ ಮಕ್ಕಳೊಂದಿಗೆ ಕಳೆಯುತ್ತೇನೆ ಎಂದು ಗಟ್ಟಿ ನಿರ್ಧಾರ ಮಾಡಿದಳು. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.